₹100 ಕೊಟ್ಟು ಸಿನಿಮಾ ನೋಡಿ ನಿಮ್ದೇನು ಗಂಟು ಹೋಗಲ್ಲ ಎಂದ ಕ್ರೇಜಿ ಸ್ಟಾರ್. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಿಟ್ಟಿಗೆದ್ದಿದ್ದಾರೆ. ಸಿನಿಮಾಗಳು ಬರ್ತಾನೆ ಇವೆ, ಆದ್ರೆ ಒಳ್ಳೆ ಸಿನಿಮಾಗಳು ಗೆಲ್ಲಿಸ್ತಿಲ್ವೇ? ಮೊಬೈಲ್ ಅಲ್ಲಿಯೇ ಕಳೆದು ಹೋಗ್ತೀರಾ, ಅದನ್ನ ಬಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಅಂತ ಹೇಳಿದ್ದಾರೆ. ಒಬ್ಬ ಪ್ರೇಕ್ಷಕನಿಗೆ ₹100 ಕೊಟ್ಟು ಒಂದು ಸಿನಿಮಾ ನೋಡೋಕೆ ಆಗೋದಿಲ್ವೇ? ಒಂದು ₹100 ಸಿನಿಮಾಗೋಸ್ಕರ ಕಳೆಯೋಕೆ ಆಗೋದಿಲ್ವೇ? ₹100 ಕೊಟ್ಟು ಸಿನಿಮಾ ಬಂದು ನೋಡಿ, ನಿಮ್ದೇನು ಗಂಟು ಹೋಗೋದಿಲ್ಲ ಅಂತ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ. ಇವರು ಈ ರೀತಿ ಹೇಳಿರೋದು ಎಲ್ಲಿ, ಯಾವ ಸಿನಿಮಾ ಬಗ್ಗೆ ಹೇಳುವಾಗ ಇದನ್ನೆಲ್ಲ ಹೇಳಿದ್ದಾರೆ? ಅದರ ವಿವರ ಈ ರೀತಿಯಾಗಿದೆ. ರವಿಚಂದ್ರನ್ ನೇರವಾಗಿಯೇ ಮಾತನಾಡ್ತಾರೆ, ಇರೋದನ್ನ ಇದ್ದಂಗೆ ಹೇಳ್ತಾರೆ. ದುಡ್ಡಿನ ವಿಚಾರದಲ್ಲಿ ಇವರಿಗೆ ಇವರೇ ಸಾಟಿ ಬಿಡಿ. ಆ ರೀತಿಯ ರವಿಚಂದ್ರನ್ ಸಿಟ್ಟಿಗೆದ್ದಿದ್ದಾರೆ. ಇವರು ಸಿಟ್ಟಿನಿಂದ ಮಾತನಾಡುವಾಗ ಒಂದು ಕಡೆಗೆ ನೀನಾಸಂ ಸತೀಶ್ ಇದ್ರು, ಪಕ್ಕದಲ್ಲಿಯೇ ಸತೀಶ್ ಪುಟ್ಟ ಮಗಳು ಇದ್ಲು. ರವಿಚಂದ್ರನ್ ಸಿಟ್ಟಿನಿಂದ ಮಾತಾಡೋದನ್ನ ಕೇಳ್ತಾನೆ ಇದ್ಲು. ದ ರೈಸ್ ಆಫ್ ಅಶೋಕ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಇದರ ಈವೆಂಟ್ ಗೆ ಬಂದ ಕ್ರೇಜಿ ಸ್ಟಾರ್ ಬೇಸರದಲ್ಲಿಯೇ ಮಾತನಾಡಿದ್ದಾರೆ. ಒಂದು ಸಿನಿಮಾನ ಗೆಲ್ಲಿಸಿ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾವನ್ನ ಮಾಡಿರ್ತಾರೆ. ಒಂದು ₹100 ಕೊಟ್ಟು ಒಂದು ಸಿನಿಮಾವನ್ನ ನೋಡಿ, ಚೆನ್ನಾಗಿಲ್ಲ ಅಂತಂದ್ರೆ ಏನೋ ಹೋಗೋದಿಲ್ಲ. ಒಂದು ₹100 ಮಾತ್ರ ಹೋಗುತ್ತೆ, ಅದನ್ನ ಕಳೆದ್ರು ನಿಮ್ಮದೇನ ಗಂಟು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಮೊಬೈಲ್ ಅಲ್ಲಿಯೇ ಕಳೆದು ಹೋಗ್ತೀರಾ, ಲೈಕ್ಸ್ ಮತ್ತು ಕಾಮೆಂಟ್ಸ್ ಅಂತಲೇ ಇರ್ತೀರಾ. ಆದ್ರೆ ಅದನ್ನ ಬಿಟ್ಟು ಹೊರಗೆ ಬನ್ನಿ, ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತಲೇ ತಮ್ಮದೇ ಶೈಲಿಯಲ್ಲಿಯೇ ರವಿಚಂದ್ರನ್ ಹೇಳಿದ್ದಾರೆ. ದ ರೈಸ್ ಆಫ್ ಅಶೋಕ ಚಿತ್ರ ಇದೇ ತಿಂಗಳು ಫೆಬ್ರವರಿ 27ರಂದು ರಿಲೀಸ್ ಆಗ್ತಾ ಇದೆ. ಈ ಚಿತ್ರದಲ್ಲಿ ಸಪ್ತಮಿ ಗೌಡ ಅವರು ಇದ್ದಾರೆ. ಸತೀಶ್ ನೀನಾಸಂ ನಾಯಕರಾಗಿದ್ದಾರೆ. ಇವರು ಈ ಚಿತ್ರಕ್ಕೆ ದುಡ್ಡನ್ನ ಹಾಕಿದ್ದಾರೆ. ವಿನೋದ್ ವಿ ದೊಂಡಾಲೆ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ದ ರೈಸ್ ಆಫ್ ಅಶೋಕ ಚಿತ್ರದ ಟ್ರೈಲರ್ ರಿಲೀಸ್ ಈವೆಂಟ್ ದೊಡ್ಡ ಮಟ್ಟದಲ್ಲಿಯೇ ಆಗಿದೆ. ದುನಿಯಾ ವಿಜಯ್, ಲೂಸ್ ಮಾದ ಯೋಗಿ, ವಸಿಷ್ಠ ಸಿಂಹ ಸೇರಿ ಇನ್ನೂ ಹಲವು ಕಲಾವಿದರು ಈ ಚಿತ್ರದ ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸತೀಶ್ ನೀನಾಸಂ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಈ ಒಂದು ಈವೆಂಟ್ ಅಲ್ಲಿ ಇನ್ನೂ ಒಂದು ವಿಶೇಷವಿತ್ತು, ಅದು ಸತೀಶ್ ನೀನಾಸಂ ಅವರ ಮಗಳು ಮನಸ್ವಿತಾ ಬಂದಿರೋದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.